ಕಲಬುರಗಿ ನಗರದ ಹೀರಾಪುರ ಬಡಾವಣೆಯಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿ ಮಾಧ್ಯಮದೊಂದಿಗೆ ಮಾಹಿತಿ ನೀಡಿದ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ಈಗಾಗಲೇ ಸಾಕಷ್ಟು 2-3 ಸಲ ನಾವು 2-3 ಕೋಟಿ ರೂಪಾಯಿ ಕೆಲಸ ಮಾಡಿದ್ದೇವೆ. ಮೇಲ್ಗಡೆ ಇರ್ತಕ್ಕಂಥ ಬಡಾವಣೆಗೆ ಮತ್ತು ಈ ಓಣಿಗೆ ಬೇರೆ ಕಡೆ ಕೂಡ ಏನಪ್ಪ ಅಂದ್ರೆ ಕೆಲಸಗಳಾಗಿವೆ. ಇವತ್ತು ಮತ್ತೆ CMIDPಯಲ್ಲಿ 50 ಲಕ್ಷ ರೂಪಾಯಿ ಮತ್ತು ಇನ್ನೊಂದು ನಮ್ಮ ಜನರಲ್ನಲ್ಲಿ SCPಯಲ್ಲಿ 50, ಜನರಲ್ನಲ್ಲಿ 50, ಒಟ್ಟು 1 ಕೋಟಿ ರೂಪಾಯಿ ರಸ್ತೆಗೆ ಬಹಳ ಜನ ಎಲ್ಲ ಗ್ರಾಮಸ್ಥ, ನಮ್ಮ ಪಕ್ಷದ ಮುಖಂಡರು, ಹಿರಿಯ ಮುಖಂಡರು, ಸಾರ್ವಜನಿಕರು, ಡಾಕ್ಟರ್ ಅವರು, ನಮ್ಮ ಮೇಲ್ಮನೆಯವರು, ಮಹೇಶ್ ಬಂದು, ಭಾಳ ಹೆಣ್ಮಕ್ಳು ಸಹಿತ ಬಂದು, ಏನು ಡಿಗ್ಸಂಗಿಯವರು ಆದಿಯಾಗಿ ಎಲ್ಲರೂ ಸೇರಿ ಬಂದು ಇಲ್ಲಿ ಆಗಲೇಬೇಕಂತ ಹೇಳಿ ಕಡ್ಡಾಯವಾಗಿ ತೋರಿಸಿದ್ರಿ. ನಿಮ್ಮೆಲ್ಲರ ಮಾತಿಗೆ ನಾವು ಬೆಲೆ ಕೊಟ್ಟು ಇವತ್ತು ಅದನ್ನು ಶಾಂಕ್ಷನ್ ಆಗಿ ಪೂಜೆ ಮಾಡಿದ್ದೀವಿ. ಸ್ವಲ್ಪ ತಡ ಆಯ್ತದು, ಅದಕ್ಕೆ ಇಂಜಿನಿಯರ್ ನಿನ್ನೆ ರಾತ್ರಿ ಫೋನ್ ಮಾಡಿದ, ನಾನು ನೋಟಿಸ್ ಬಂದರಿ ಇಮಿಡಿಯೇಟ್ ಕೆಲಸ ಚಾಲು ಮಾಡ್ಬೇಕಂತ ಹೇಳಿ, ನಾವೆಲ್ಲ ಒಮ್ಮೆ ಮಾಡ್ಬೇಕಂತ ಹೇಳಿ ಇಟ್ಟಿದ್ದು. ಮತ್ತೆ ನಾನು ಫೋನ್ ಮಾಡಿ ಮಾತನಾಡಿದಾಗ ಅದು ಆಮೇಲೆ ಮಾಡಮ್ಮ, ಇದೊಂದು ತರಾತುರಿ ಅದ, ಅರ್ಜೆಂಟ್ ಬೇಡಿಕೆ ಅದ, ಹೀಗೆ ಅನ್ಬಂದು ಮಳೆಗಾಲದಾಗ ಕ್ಯೂರಿಂಗ್ ಆತನ ಉದ್ದೇಶದಿಂದ ಇದು ಬೇಗನೆ ಪ್ರಾರಂಭ ಮಾಡಿದ್ವಿ. ಮತ್ತು ಮುಂದೆ ಸ್ವಲ್ಪ ದಿನದಲ್ಲಿ ಏನಪ್ಪ ಅಂದ್ರೆ ಅದ್ರದ್ದು ಎಲ್ಲರೂ ಕೂಡಿ ಹೇಳಿದ್ರಿ ಮಲ್ಲಿಕಾರ್ಜುನ ಗುಡಿ ಹತ್ತಿರ ಅದೇನು 1 ಕೋಟಿದಾಗ ಆಗಲ್ಲ, ಇನ್ನೂ ಹೆಚ್ಚಿಬೇಕಾಗ್ತದೆ, ಮುಂದೆ ಬರ್ತಕ್ಕಂಥದ್ರಲ್ಲಿ ಹೆಚ್ಚಿನ ಹಣ ಇಟ್ಟು ಒಟ್ಟು ಹೀರಾಪುರ ಜನರಿಗೆ ಏನಪ್ಪ ಅಂದ್ರೆ ಅಲ್ಲಿ ಮದುವೆ ಮುಂದೆ ಆಗ್ತಕ್ಕಂಥದ್ದು, ಅಲ್ಲಿ ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದು, ಅದಕ್ಕೆ ಅಲ್ಲಿ ಒಂದು ಕಲ್ಯಾಣ ಮಂಟಪ, ಇಲ್ಲಿ ಅಂಬೇಡ್ಕರ್ ಭವನ, ಈ ಬಡಾವಣೆಯಲ್ಲಿ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಅಂಬೇಡ್ಕರ್ ಭವನ 50 ಲಕ್ಷ. ಇನ್ನು ಮೊನ್ನೆ ಏನಪ್ಪ ಅಂದ್ರೆ ನಮಗೆಲ್ಲ ಊರಂದು ಜೋಡು ಬಸವೇಶ್ವರ ಗುಡಿ ಬಳಿ ಕೂಡ ಒಂದು ಸ್ವಲ್ಪ ಮೇಲ್ಗಡೆ ಕೆಲಸ ಮಾಡ್ಲಿಕ್ಕೆ ಹೇಳಿದ್ರೆ ಅಲ್ಲಿನೂ ಏನಪ್ಪ ಅಂದ್ರೆ ಅಮೌಂಟ್ ಇಟ್ಟು ಅದನ್ನು ಕೂಡ ಮುಂದಿನ ಸಲ ಬರ್ತಕ್ಕಂಥ ದಿವಸದಲ್ಲಿ ಪ್ರಾರಂಭ ಮಾಡಿ, ಒಟ್ಟಾರೆ ನನ್ನ ಮ್ಯಾಮ ಏನು ವಿಶ್ವಾಸ ಇಟ್ಟು ನಮ್ಮ ಪಕ್ಷದ ಮೇಲೆ, ನಮ್ಮ ಮೇಲೆ ವಿಶ್ವಾಸ ಜನ ಆಶೀರ್ವಾದ ಮಾಡಿದ್ದಾರೆ, ಅವರೆಲ್ಲರ ವಿಶ್ವಾಸವನ್ನು ಉಳಿಸ್ಕೊಳ್ತಕ್ಕಂಥ ರೀತಿಯಲ್ಲಿ ನಮ್ಮ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರು, ನಾವು ಭಾಳ ಮುತುವರ್ಜಿ ವಹಿಸಿ ಏನಪ್ಪ ಅಂದ್ರೆ ಇದನ್ನು ಲಕ್ಷ್ಯ ಕೊಟ್ಟು ಏನಪ್ಪ ಅಂದ್ರೆ ಈ ಭಾಳ ದಿನದ ಡ್ರೈನೇಜ್ ಇತ್ತು, ಅದನ್ನು ಕೂಡ ಏನಪ್ಪ ಅಂದ್ರೆ ನಾವು ನಮ್ಮ ಮಿನಿಸ್ಟ್ರ್ ಗಮನಕ್ಕೆ ತಂದು ಅದು ಕೂಡ ಪ್ರಾರಂಭ ಮಾಡಿದ್ದೀವಿ. ಇನ್ನೂ ಅನೇಕ ಕೆಲಸಗಳು ಕೂಡ ಸ್ವಲ್ಪ ದಿನದಲ್ಲಿ ಪ್ರಾರಂಭ ಮಾಡಿ ನಮ್ಮೆಲ್ಲರ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದ ಸಂದರ್ಭದಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಶಿವೋಗಿ ದೊಡ್ಡಮನಿಯವರು, ಸುನೀಲ್ ಇನಾಮ್ದಾರ್ ಅವರು, ಶಾಂತಕುಮಾರ್, ಸಂತೋಷ್ ಮೇಲ್ಮನಿಯವರು, ಉದಯ್ ಕುಮಾರ್ ಅವರು, ಮಹೇಶ್ ತೆಲೂರವರು, ಶರಣಗೌಡ ಬಿರದಾರ್, ಹನುಮಂತ್ ನಿಂಬರ್ಗಿ, ಸೂರ್ಯಕಾಂತ್ ಕಡಗಂಚಿ, ಬಸು ಬಿರದಾರ್, ಲಿಂಗರಾಜ್ ಕಣ್ಣಿ, ಜಗನ್ನಾಥ್ ದಿಗ್ಸಂಗಿಯವರು, ಸರಡಿಗೆಯವರು, ಶಶಿಧರ್ ಡೆಪ್ಟಿ, ಸಿದ್ದಾರೂಢ ದಿಗ್ಸಂಗಿ, ರಾಣೋಜಿ ಡೆಪ್ಟಿ, ಪರಮೇಶ್ವರ್ ಮತ್ತು ಭಾಳಷ್ಟು ಜನ, ಇನ್ನೂ ಹೆಚ್ಚಿನ ಜನ ನಮ್ಮೆಲ್ಲ ಮುಖಂಡರು ಸೇರಿದ್ದೀರಿ. ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ. ನಾವೆಲ್ಲರೂ ಸೇರಿ ಇದನ್ನು ಭಾಳ ಸಂತೋಷದಿಂದ ನನ್ನನ್ನು ಕರೆಸಿ ಪೂಜೆ ಮಾಡಿದ್ದೀವಿ. ಆದಷ್ಟು ನನ್ನ ಕಳಕಳಿ ವಿನಂತಿ ಏನಪ್ಪ ಅಂದ್ರೆ ಪೂಜೆ ಮಾಡಿ ನಾಳೆ ನಡೆದಾಗ ಆ ಕಡೆ ಹೋಗ್ಬಾರ್ದು. ಇದು ಸರಿಯಾಗಿ ಉಸುಕ್ ಹಾಕ್ಯಾರಿಲ್ಲ, ಸಿಮೆಂಟ್ ಹಾಕ್ಯಾರಿಲ್ಲ, ಕಾಂಕ್ರೀಟ್ ಹಾಕ್ಯಾರಿಲ್ಲ, ನೀರು ಹೊಡೆದಾರಿಲ್ಲ. ಮುಖ್ಯ ನೀರು ಹೊಡಿಲ್ಲ ನಾ ರೋಡೇ ಉಳಿಯಲ್ಲ. ನಾಳೆ ನಾವೆಲ್ಲರೂ ಸೇರಿ ಏನಪ್ಪ ಅಂದ್ರೆ ಪೂಜೆ ಮಾಡ್ಕೊಂಡು ಸುಮ್ ತಿಂದು ಎತ್ಕೊಂಡು ಹೋದಂತ ನಾವೇ ಬದಲಾ ಮಾಡಿ ನಮಗೆ ಬೈತಾರೆ. ಅದಕ್ಕೆ ಎಲ್ಲರದು ಕರ್ತವ್ಯ ಅದ. ಇದು ಆಗ ಬರೀ ಕಣ್ಣಿಟ್ಟು ಸರಿಯಾಗಿ ನೀರು ಹೊಡೆಯೋದು, ಸರಿಯಾಗಿ ಕ್ಯೂರಿಂಗ್ ಮಾಡಿ ಎಷ್ಟಾಗಿ ಏನು ಶಾಂತಪ್ಪ, ಇದು ಈಗ ರೋಡ್ ಅದ, CC ರೋಡ್ ಏನು ಖರಾಬ್ ಇಲ್ಲ, ಅದು ಅಗಲ ಮಾಡ್ಬೇಕಂತ ಹೇಳಿ ಅವರೆಲ್ಲ ಉದ್ದೇಶ ಅದ. ಎಷ್ಟು ಸಾಧ್ಯ ಅದ ಅಷ್ಟು ಅಗಲ ಮಾಡು, ಎಲ್ಲಿಗೆ ಆಗ್ತದೆ ಅಲ್ಲೇ ನಿಂದಿರಲಿ, ಮತ್ತೆ ಮುಂದೆ ಬೇಕಾದ್ರೆ ಇನ್ನೊಂದು ಕೋಟಿ ಹಾಕ್ಲಿಕ್ಕೆ ಬರ್ತದೆ. ಈಗ ಅರ್ಧ ಹತ್ತಿ ಮಾಡ್ಬಿಡ, ಮತ್ತೆ ಮಾಡ್ಲಿಕ್ಕಾಗಲ್ಲ. ಎಷ್ಟು ಅಗಲ್ ಸಾಧ್ಯ ಅದ ಅಷ್ಟು ಅಗಲ್ ತೊಗೊಂಡು ಎಲ್ಲಿಗೆ ಆಗ್ತದೆ ಅಲ್ಲೇ ನಿಂದಿರಿಸ್ಬಿಡು. ಇಲ್ಲಿಗೆ ದುಡ್ಡು ಆಯ್ತು ಅಲ್ಲೇ ನಿಂದಿರ್ಸಿ ಮತ್ತೆ ದುಡ್ಡು ಹಾಕ್ತೇವೆ. ನೀವೊಮ್ಮೆ ಇಂಟರ್ದಾಗೆ ಮಾಡ್ಬೇಕು, ಈ ದಂಡಿನಿಂದ ಆ ದಂಡಿಗೆ ಹೋಗ್ಬೇಕಂತಿಲ್ಲ. ಅಗಲ್ ತೊಗೊಂಡು ಎಷ್ಟು ಸಾಧ್ಯ ಅದ ಬಾಜು ಏನಪ್ಪ ಅಂದ್ರೆ ಸಣ್ಣ ನೀರು ಹೋಗ್ಲಿಕ್ಕೆ ಅನುಕೂಲ ಆಗಂಗ ಅದು ನೋಡಿ ಸರಿಯಾಗಿ ಮಾಡ್ಬೇಕಂತ ಹೇಳಿ ನಮ್ಮೆಲ್ಲರ ಪರವಾಗಿ ಇಂಜಿನಿಯರಿಗೆ ಆದೇಶ ಮಾಡಿದ್ದೇನೆ. ತಾವು ಕೂಡ ಅವರಿಗೆ ಸಲಹೆಯನ್ನು ಕೊಡ್ರಿ ಅಂತ ಹೇಳಿ ಕೇಳ್ಕೊಂಡು ನನ್ನ ಮಾತು